ನೀವೇ ಜವಾಬ್ದಾರರು ಈ ಪದವನ್ನ ಬಸ್ ಸ್ಟಾಂಡ್ ನಲ್ಲಿ ನಿತ್ಯ ಓದಿರ್ತೀರಾ. ಆದ್ರೆ ಈ 4 ಜನ ಪ್ರಯಾಣಿಕರು ತಮ್ಮ ಬಳಿ ಇದ್ದ ಚಿನ್ನದ ಗಂಟನ್ನ ಬಸ್ ಕಂಡಕ್ಟರ್ ಕೈಗೆ ಕೊಟ್ಟಿದ್ದಾರೆ. ಆದ್ರೆ ಕಂಡಕ್ಟರ್ ಕಳ್ಳ ಪೊಲೀಸ್ ಆಟ ಆಡಿ ಲಕ್ಷಾಂತರ ಮೌಲ್ಯದ ಚಿನ್ನವನ್ನೇ ದೋಚಿದ್ದಾರೆ. ಖತರ್ನಾಕ್ ಕಂಡಕ್ಟರ್ ಕಳ್ಳನ ಸ್ಟೋರಿಯನ್ನ ತೋರಿಸ್ತೀವಿ. ಟೇಕ್ ಎ ಲುಕ್. ಪಳಪಳ ಹೊಳಿತಿರೋ ಚಿನ್ನದ ನೆಕ್ಲೆಸ್ಸು, ಕಣ್ಣು ಕುಕ್ಕುತ್ತಿರೋ ಮಾಂಗಲ್ಯ ಸರಗಳ ಸಾಲು, ಇದೆಲ್ಲ ಯಾವುದೋ ಜ್ಯುವೆಲರಿ ಶಾಪ್ನಲ್ಲಿರೋ ಆಭರಣಗಳಲ್ಲ. ಪೊಲೀಸರ ಕತೆ ಕಟ್ಟಿ ಪ್ರಯಾಣಿಕರ ಬಳಿ ಬಸ್ ಕಂಡಕ್ಟರ್ ಹಾಗೂ ಡ್ರೈವರ್ ದೊಚ್ಚಿದ್ದ ಚಿನ್ನಾಭರಣಗಳು. ಬಸ್ನಲ್ಲಿ ಪ್ರಯಾಣಿಸುವವರೇ ಹುಷಾರ್, ಎಂಟ್ರಿ ಕೊಡುತ್ತೆ ಖತರ್ನಾಕ್ ಗ್ಯಾಂಗ್. ಈತ ಕೃಷ್ಣಪ್ಪ ಲಕ್ಕಪ್ಪ ಲಮಾಣಿ, ದುರ್ಗಾಂಬ ಬಸ್ನ ಕಂಡಕ್ಟರ್. ಇವನು ಮಂಜುನಾಥ್, ಅದೇ ಬಸ್ನ ಡ್ರೈವರ್. ಎಲ್ಲವೂ ಚೆನ್ನಾಗಿ ಇದ್ದಿದ್ರೆ ಇಷ್ಟೊತ್ತಿಗೆ ನೈಟ್ ಡ್ಯೂಟಿ ಮುಗಿಸಿ ಬಿಸಿ ಬಿಸಿ ಟೀ ಕುಡಿತಾ ಇರ್ತಿದ್ರು. ಆದ್ರೆ ಮಾಡಬಾರದ ಕೆಲಸ ಮಾಡಲು ಹೋಗಿ ಈಗ ಜೈಲಿನಲ್ಲೇ ಕಾಲ ಕಳೀತಿದ್ದಾರೆ. ಮಾರ್ಚ್ 16ರ ರಾತ್ರಿ ಶಿವಮೊಗ್ಗದಿಂದ ವಿಜಯಪುರಕ್ಕೆ ದುರ್ಗಾಂಬ ಬಸ್ ಹೊರಟಿತ್ತು. ಅದೇ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ 4 ಅಕ್ಕಸಾಲಿಗರು ಅಂಗಡಿಗಳಿಗೆ ನೀಡಲು ತಮ್ಮ ಜೊತೆ ಚಿನ್ನಾಭರಣವನ್ನ ಇಟ್ಕೊಂಡಿದ್ರು. ಆದ್ರೆ ಕಳ್ಳರ ಭಯಕ್ಕೆ ಬಸ್ ಕಂಡಕ್ಟರ್ ಕೃಷ್ಣ ಕೈಗೆ ಚಿನ್ನವನ್ನ ಕೊಟ್ಟಿದ್ರು. ರಾತ್ರಿ 12:30ರ ಸುಮಾರಿಗೆ ಹರಪನಹಳ್ಳಿಯ ತೆಲಿಗಿಯ ಹತ್ತಿರ ಇಬ್ಬರು ಬಸ್ ಅಡ್ಡ ಹಾಕಿದ್ದಾರೆ. ದಾವಣಗೆರೆ ಕ್ರೈಮ್ ಬ್ರಾಂಚ್ ಪೊಲೀಸ್ ಅಂತ ಬಸ್ ಹತ್ತಿದ್ದಾರೆ. ಅಕ್ರಮ ಚಿನ್ನ ಸಾಗಿಸ್ತಿದ್ದೀರಾ, ಅದಕ್ಕೆ ದಾಖಲೆ ಕೊಡಿ ಅಂತ ತಮ್ಮ ಜೊತೆ ಕಂಡಕ್ಟರ್ ಅನ್ನ ಕರೆದುಕೊಂಡು ಹೋಗಿದ್ದಾರೆ. ಕೂಡಲೇ ಅಕ್ಕಸಾಲಿಗರಿಗೆ ಕಾಲ್ ಮಾಡುವ ಕಂಡಕ್ಟರ್ ಕೃಷ್ಣ ನನ್ನನ್ನ ಪೊಲೀಸರು ಜೀಪ್ನಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ದಾನೆ. ಆ ಬಳಿಕ ಫೋನ್ ಸ್ವಿಚ್ ಆಫ್ ಆಗಿದೆ. ಅನುಮಾನ ಬಂದ ಅಕ್ಕಸಾಲಿಗ ಕುಮಾರ್ ಹರಪನಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ಮಾರ್ಚ್ 17ರ ಬೆಳಗ್ಗೆ ದೂರನ್ನ ನೀಡಿದ್ರು. ತನಿಖೆ ಮಾಡಿದಾಗ ಪೊಲೀಸರಿಗೆ ಅಸಲಿ ವಿಚಾರ ಗೊತ್ತಾಗುತ್ತೆ. ಪೊಲೀಸರು ಅಂತ ಕತೆ ಕಟ್ಟಿ ಚಿನ್ನ ದೋಚಿದ್ದು ಬಯಲಾಗುತ್ತೆ. ಇದರೊಳಗೆ ಪೂರ್ತಿಯಾಗಿ 806 ಗ್ರಾಮ್ ಇದು ಆಭರಣಗಳನ್ನ ಇವರೇ ಲಪ್ಟಾಯಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಡ್ರೈವರು ಮತ್ತು ಕಂಡಕ್ಟರ್ ಅವರು ಈ ಒಂದು ಕಟ್ಟುಕತೆಯನ್ನು ಸೃಷ್ಟಿಸಿ ಇವರಿಗೆ ಅದಕ್ಕೆ ಸಂಬಂಧಪಟ್ಟ ಮಾಲೀಕರಿಗೆ ಯಾರು ಇರ್ತಾರೆ ಅವ್ರಿಗೆ ಇದನ್ನು ಹೇಳಿ ಮಾತಾಡಿಸುವಂಥ ಒಂದು ಕೆಲಸ ಮಾಡಿರ್ತಾರೆ. ಸೊ ಇದ್ರ ಹಿನ್ನೆಲೆಯಲ್ಲಿ ನಂತರ ನಾವು ತನಿಖೆಯನ್ನು ಒಳಪಡಿಸಿದ ನಂತರ ನಾವು ದಸ್ತಗಿರಿ ಮಾಡಿ ಮುಂದಿನ ಕ್ರಮಕ್ಕೆ ಒಳಪಡಿಸ್ಕೊಂಡಾಗ ಪೂರ್ತಿಯಾಗಿ ಇಂಟ್ಯಾಕ್ಟ್ ಹೇಗೆ ಆಭರಣಗಳೆಲ್ಲ ಹೋಗಿದ್ವು ಅದೇ ರೀತಿ ಪೂರ್ತಿಯಾಗಿ ರಿಕವರಿ ಮಾಡಿದ್ವಿ. ಬಸ್ ಡ್ರೈವರ್ ಮಂಜುನಾಥ್, ಕಂಡಕ್ಟರ್ ಕೃಷ್ಣ ಹಾಗೂ ನಕಲಿ ಪೊಲೀಸ್ ನಿತ್ಯಾನಂದನನ್ನ ಪೊಲೀಸರು ಜೈಲಿಗಟ್ಟಿದ್ದಾರೆ. 61,25,600 ರೂಪಾಯಿ ಮೌಲ್ಯದ 806 ಗ್ರಾಂ ಚಿನ್ನಾಭರಣವನ್ನ ರಿಕವರಿ ಮಾಡಿದ್ದಾರೆ. ಅದಕ್ಕೆ ಅನ್ಸುತ್ತೆ ಬಸ್ನಲ್ಲಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತ ಬೋರ್ಡ್ ಹಾಕೋದು. ಏನಾದ್ರೂ ನಿಮ್ಮ ವಸ್ತುಗಳ ಬಗ್ಗೆ ಇರಲಿ ಎಚ್ಚರ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಈ ಪದವನ್ನ ಬಸ್ ಸ್ಟಾಂಡ್ ನಲ್ಲಿ ನಿತ್ಯ ಓದಿರ್ತೀರಾ. ಆದ್ರೆ ಈ 4 ಜನ ಪ್ರಯಾಣಿಕರು ತಮ್ಮ ಬಳಿ ಇದ್ದ ಚಿನ್ನದ ಗಂಟನ್ನ ಬಸ್ ಕಂಡಕ್ಟರ್ ಕೈಗೆ ಕೊಟ್ಟಿದ್ದಾರೆ. ಆದ್ರೆ ಕಂಡಕ್ಟರ್ ಕಳ್ಳ ಪೊಲೀಸ್ ಆಟ ಆಡಿ ಲಕ್ಷಾಂತರ ಮೌಲ್ಯದ ಚಿನ್ನವನ್ನೇ ದೋಚಿದ್ದಾರೆ. ಖತರ್ನಾಕ್ ಕಂಡಕ್ಟರ್ ಕಳ್ಳನ ಸ್ಟೋರಿಯನ್ನ ತೋರಿಸ್ತೀವಿ. ಟೇಕ್ ಎ ಲುಕ್. ಪಳಪಳ ಹೊಳಿತಿರೋ ಚಿನ್ನದ ನೆಕ್ಲೆಸ್ಸು, ಕಣ್ಣು ಕುಕ್ಕುತ್ತಿರೋ ಮಾಂಗಲ್ಯ ಸರಗಳ ಸಾಲು, ಇದೆಲ್ಲ ಯಾವುದೋ ಜ್ಯುವೆಲರಿ ಶಾಪ್ನಲ್ಲಿರೋ ಆಭರಣಗಳಲ್ಲ. ಪೊಲೀಸರ ಕತೆ ಕಟ್ಟಿ ಪ್ರಯಾಣಿಕರ ಬಳಿ ಬಸ್ ಕಂಡಕ್ಟರ್ ಹಾಗೂ ಡ್ರೈವರ್ ದೊಚ್ಚಿದ್ದ ಚಿನ್ನಾಭರಣಗಳು. ಬಸ್ನಲ್ಲಿ ಪ್ರಯಾಣಿಸುವವರೇ ಹುಷಾರ್, ಎಂಟ್ರಿ ಕೊಡುತ್ತೆ ಖತರ್ನಾಕ್ ಗ್ಯಾಂಗ್. ಈತ ಕೃಷ್ಣಪ್ಪ ಲಕ್ಕಪ್ಪ ಲಮಾಣಿ, ದುರ್ಗಾಂಬ ಬಸ್ನ ಕಂಡಕ್ಟರ್. ಇವನು ಮಂಜುನಾಥ್, ಅದೇ ಬಸ್ನ ಡ್ರೈವರ್. ಎಲ್ಲವೂ ಚೆನ್ನಾಗಿ ಇದ್ದಿದ್ರೆ ಇಷ್ಟೊತ್ತಿಗೆ ನೈಟ್ ಡ್ಯೂಟಿ ಮುಗಿಸಿ ಬಿಸಿ ಬಿಸಿ ಟೀ ಕುಡಿತಾ ಇರ್ತಿದ್ರು. ಆದ್ರೆ ಮಾಡಬಾರದ ಕೆಲಸ ಮಾಡಲು ಹೋಗಿ ಈಗ ಜೈಲಿನಲ್ಲೇ ಕಾಲ ಕಳೀತಿದ್ದಾರೆ.
ಮಾರ್ಚ್ 16ರ ರಾತ್ರಿ ಶಿವಮೊಗ್ಗದಿಂದ ವಿಜಯಪುರಕ್ಕೆ ದುರ್ಗಾಂಬ ಬಸ್ ಹೊರಟಿತ್ತು. ಅದೇ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ ನಾಲ್ವರು ಅಕ್ಕಸಾಲಿಗರು ಅಂಗಡಿಗಳಿಗೆ ನೀಡಲು ತಮ್ಮ ಜೊತೆ ಚಿನ್ನಾಭರಣವನ್ನ ಇಟ್ಕೊಂಡಿದ್ರು. ಆದರೆ ಕಳ್ಳರ ಭಯಕ್ಕೆ ಬಸ್ ಕಂಡಕ್ಟರ್ ಕೃಷ್ಣ ಕೈಗೆ ಚಿನ್ನವನ್ನ ಕೊಟ್ಟಿದ್ರು. ರಾತ್ರಿ 12:30 ಸುಮಾರಿಗೆ ಹರಪನಹಳ್ಳಿಯ ತೆಲಿಗಿಯ ಹತ್ತಿರ ಇಬ್ಬರು ಬಸ್ ಅಡ್ಡ ಹಾಕಿದ್ದಾರೆ. ದಾವಣಗೆರೆ ಕ್ರೈಮ್ ಬ್ರಾಂಚ್ ಪೊಲೀಸ್ ಅಂತ ಬಸ್ ಹತ್ತಿದ್ದಾರೆ. ಅಕ್ರಮ ಚಿನ್ನ ಸಾಗಿಸ್ತಿದ್ದೀರಾ, ಅದಕ್ಕೆ ದಾಖಲೆ ಕೊಡಿ ಅಂತ ತಮ್ಮ ಜೊತೆ ಕಂಡಕ್ಟರ್ ಅನ್ನ ಕರೆದುಕೊಂಡು ಹೋಗಿದ್ದಾರೆ. ಕೂಡಲೇ ಅಕ್ಕಸಾಲಿಗರಿಗೆ ಕಾಲ್ ಮಾಡುವ ಕಂಡಕ್ಟರ್ ಕೃಷ್ಣ ನನ್ನನ್ನ ಪೊಲೀಸರು ಜೀಪ್ನಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ದಾನೆ. ಆ ಬಳಿಕ ಫೋನ್ ಸ್ವಿಚ್ ಆಫ್ ಆಗಿದೆ. ಅನುಮಾನ ಬಂದ ಅಕ್ಕಸಾಲಿಗ ಕುಮಾರ್ ಹರಪನಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ಮಾರ್ಚ್ 17ರ ಬೆಳಗ್ಗೆ ದೂರನ್ನ ನೀಡಿದ್ರು. ತನಿಖೆ ಮಾಡಿದಾಗ ಪೊಲೀಸರಿಗೆ ಅಸಲಿ ವಿಚಾರ ಗೊತ್ತಾಗುತ್ತೆ. ಪೊಲೀಸರು ಅಂತ ಕತೆ ಕಟ್ಟಿ ಚಿನ್ನ ದೋಚಿದ್ದು ಬಯಲಾಗುತ್ತೆ. ಇದರೊಳಗೆ ಪೂರ್ತಿಯಾಗಿ 806 ಗ್ರಾಮ್ ಆಭರಣಗಳನ್ನ ಇವರೇ ಲಪ್ಟಾಯಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಡ್ರೈವರು ಮತ್ತು ಕಂಡಕ್ಟರ್ ಅವರು ಈ ಒಂದು ಕಟ್ಟುಕತೆಯನ್ನು ಸೃಷ್ಟಿಸಿ ಇವರಿಗೆ ಅದಕ್ಕೆ ಸಂಬಂಧಪಟ್ಟ ಮಾಲೀಕರಿಗೆ ಯಾರು ಇರ್ತಾರೆ ಅವ್ರಿಗೆ ಇದನ್ನು ಹೇಳಿ ಮಾತಾಡಿಸುವಂಥ ಒಂದು ಕೆಲಸ ಮಾಡಿರ್ತಾರೆ. ಸೊ ಇದ್ರ ಹಿನ್ನೆಲೆಯಲ್ಲಿ ನಂತರ ನಾವು ಹೆಚ್ಚಿನ ತನಿಖೆಯನ್ನು ಒಳಪಡಿಸಿದ ನಂತರ ನಾವು ದಸ್ತಗಿರಿ ಮಾಡಿ ಮುಂದಿನ ಕ್ರಮಕ್ಕೆ ಒಳಪಡಿಸ್ಕೊಂಡಾಗ ಪೂರ್ತಿಯಾಗಿ ಇಂಟ್ಯಾಕ್ಟ್ ಹೇಗೆ ಆಭರಣಗಳೆಲ್ಲ ಹೋಗಿದ್ವು ಅದೇ ರೀತಿ ಪೂರ್ತಿಯಾಗಿ ರಿಕವರಿ ಮಾಡಿದ್ವಿ. ಬಸ್ ಡ್ರೈವರ್ ಮಂಜುನಾಥ್, ಕಂಡಕ್ಟರ್ ಕೃಷ್ಣ ಹಾಗೂ ನಕಲಿ ಪೊಲೀಸ್ ನಿತ್ಯಾನಂದನನ್ನ ಪೊಲೀಸರು ಜೈಲಿಗಟ್ಟಿದ್ದಾರೆ. 61,25,600 ರೂಪಾಯಿ ಮೌಲ್ಯದ 806 ಗ್ರಾಂ ಚಿನ್ನಾಭರಣವನ್ನ ರಿಕವರಿ ಮಾಡಿದ್ದಾರೆ. ಅದಕ್ಕೆ ಅನ್ಸುತ್ತೆ ಬಸ್ನಲ್ಲಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತ ಬೋರ್ಡ್ ಹಾಕೋದು. ಏನಾದ್ರೂ ನಿಮ್ಮ ವಸ್ತುಗಳ ಬಗ್ಗೆ ಇರಲಿ ಎಚ್ಚರ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಈ ಪದವನ್ನ ಬಸ್ ಸ್ಟ್ಯಾಂಡ್ ನಲ್ಲಿ ನಿತ್ಯ ಓದಿರ್ತೀರಾ. ಆದ್ರೆ ಈ 4 ಜನ ಪ್ರಯಾಣಿಕರು ತಮ್ಮ ಬಳಿ ಇದ್ದ ಚಿನ್ನದ ಗಂಟನ್ನ ಬಸ್ ಕಂಡಕ್ಟರ್ ಕೈಗೆ ಕೊಟ್ಟಿದ್ದಾರೆ. ಆದ್ರೆ ಕಂಡಕ್ಟರ್ ಕಳ್ಳ ಪೊಲೀಸ್ ಆಟ ಆಡಿ ಲಕ್ಷಾಂತರ ಮೌಲ್ಯದ ಚಿನ್ನವನ್ನೇ ದೋಚಿದ್ದಾರೆ. ಖತರ್ನಾಕ್ ಕಂಡಕ್ಟರ್ ಕಳ್ಳನ ಸ್ಟೋರಿಯನ್ನ ತೋರಿಸ್ತೀವಿ. ಟೇಕ್ ಎ ಲುಕ್. ಫಳಫಳ ಹೊಳಿತಿರೋ ಚಿನ್ನದ ನೆಕ್ಲೆಸ್ಸು, ಕಣ್ಣು ಕುಕ್ಕುತ್ತಿರೋ ಮಾಂಗಲ್ಯ ಸರಗಳ ಸಾಲು, ಇದೆಲ್ಲ ಯಾವುದೋ ಜ್ಯುವೆಲರಿ ಶಾಪ್ನಲ್ಲಿರೋ ಆಭರಣಗಳಲ್ಲ. ಪೊಲೀಸರ ಕತೆ ಕಟ್ಟಿ ಪ್ರಯಾಣಿಕರ ಬಳಿ ಬಸ್ ಕಂಡಕ್ಟರ್ ಹಾಗೂ ಡ್ರೈವರ್ ದೊಚ್ಚಿದ್ದ ಚಿನ್ನಾಭರಣಗಳು. ಬಸ್ನಲ್ಲಿ ಪ್ರಯಾಣಿಸುವವರೇ ಹುಷಾರ್, ಎಂಟ್ರಿ ಕೊಡುತ್ತೆ ಖತರ್ನಾಕ್ ಗ್ಯಾಂಗ್. ಈತ ಕೃಷ್ಣಪ್ಪ ಲಕ್ಕಪ್ಪ ಲಮಾಣಿ, ದುರ್ಗಾಂಬ ಬಸ್ನ ಕಂಡಕ್ಟರ್. ಇವನು ಮಂಜುನಾಥ್, ಅದೇ ಬಸ್ನ ಡ್ರೈವರ್. ಎಲ್ಲವೂ ಚೆನ್ನಾಗಿ ಇದ್ದಿದ್ರೆ ಇಷ್ಟೊತ್ತಿಗೆ ನೈಟ್ ಡ್ಯೂಟಿ ಮುಗಿಸಿ ಬಿಸಿ ಬಿಸಿ ಟೀ ಕುಡಿತಾ ಇರ್ತಿದ್ರು. ಆದ್ರೆ ಮಾಡಬಾರದ ಕೆಲಸ ಮಾಡಲು ಹೋಗಿ ಈಗ ಜೈಲಿನಲ್ಲೇ ಕಾಲ ಕಳೀತಿದ್ದಾರೆ. ಮಾರ್ಚ್ 16ರ ರಾತ್ರಿ ಶಿವಮೊಗ್ಗದಿಂದ ವಿಜಯಪುರಕ್ಕೆ ದುರ್ಗಾಂಬ ಬಸ್ ಹೊರಟಿತ್ತು. ಅದೇ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ ನಾಲ್ವರು ಅಕ್ಕಸಾಲಿಗರು ಅಂಗಡಿಗಳಿಗೆ ನೀಡಲು ತಮ್ಮ ಜೊತೆ ಚಿನ್ನಾಭರಣವನ್ನ ಇಟ್ಕೊಂಡಿದ್ರು. ಆದರೆ ಕಳ್ಳರ ಭಯಕ್ಕೆ ಬಸ್ ಕಂಡಕ್ಟರ್ ಕೃಷ್ಣ ಕೈಗೆ ಚಿನ್ನವನ್ನ ಕೊಟ್ಟಿದ್ರು. ರಾತ್ರಿ 12:30 ಸುಮಾರಿಗೆ ಹರಪನಹಳ್ಳಿಯ ತೆಲಿಗಿಯ ಹತ್ತಿರ ಇಬ್ಬರು ಬಸ್ ಅಡ್ಡ ಹಾಕಿದ್ದಾರೆ. ದಾವಣಗೆರೆ ಕ್ರೈಮ್ ಬ್ರಾಂಚ್ ಪೊಲೀಸ್ ಅಂತ ಬಸ್ ಹತ್ತಿದ್ದಾರೆ. ಅಕ್ರಮ ಚಿನ್ನ ಸಾಗಿಸ್ತಿದ್ದೀರಾ, ಅದಕ್ಕೆ ದಾಖಲೆ ಕೊಡಿ ಅಂತ ತಮ್ಮ ಜೊತೆ ಕಂಡಕ್ಟರ್ ಅನ್ನ ಕರೆದುಕೊಂಡು ಹೋಗಿದ್ದಾರೆ. ಕೂಡಲೇ ಅಕ್ಕಸಾಲಿಗರಿಗೆ ಕಾಲ್ ಮಾಡುವ ಕಂಡಕ್ಟರ್ ಕೃಷ್ಣ ನನ್ನನ್ನ ಪೊಲೀಸರು ಜೀಪ್ನಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ದಾನೆ. ಆ ಬಳಿಕ ಫೋನ್ ಸ್ವಿಚ್ ಆಫ್ ಆಗಿದೆ. ಅನುಮಾನ ಬಂದ ಅಕ್ಕಸಾಲಿಗ ಕುಮಾರ್ ಹರಪನಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ಮಾರ್ಚ್ 17ರ ಬೆಳಗ್ಗೆ ದೂರನ್ನ ನೀಡಿದ್ರು. ತನಿಖೆ ಮಾಡಿದಾಗ ಪೊಲೀಸರಿಗೆ ಅಸಲಿ ವಿಚಾರ ಗೊತ್ತಾಗುತ್ತೆ. ಪೊಲೀಸರು ಅಂತ ಕತೆ ಕಟ್ಟಿ ಚಿನ್ನ ದೋಚಿದ್ದು ಬಯಲಾಗುತ್ತೆ. ಇದರೊಳಗೆ ಪೂರ್ತಿಯಾಗಿ 806 ಗ್ರಾಮ್ ಆಭರಣಗಳನ್ನ ಇವರೇ ಲಪ್ಟಾಯಿಸಬೇಕು ಅನ್ನೋ ಒಂದು ಉದ್ದೇಶದಿಂದ
ಈ ಡ್ರೈವರು ಮತ್ತು ಕಂಡಕ್ಟರ್ ಅವರು ಈ ಒಂದು ಕಟ್ಟುಕತೆಯನ್ನು ಸೃಷ್ಟಿಸಿ ಇವರಿಗೆ ಅದಕ್ಕೆ ಸಂಬಂಧಪಟ್ಟ ಮಾಲೀಕರಿಗೆ ಯಾರು ಇರ್ತಾರೆ ಅವ್ರಿಗೆ ಇದನ್ನು ಹೇಳಿ ಮಾತಾಡಿಸುವಂಥ ಒಂದು ಕೆಲಸ ಮಾಡಿರ್ತಾರೆ. ಸೊ ಇದ್ರ ಹಿನ್ನೆಲೆಯಲ್ಲಿ ನಂತರ ನಾವು ಹೆಚ್ಚಿನ ತನಿಖೆಯನ್ನು ಒಳಪಡಿಸಿದ ನಂತರ ನಾವು ದಸ್ತಗಿರಿ ಮಾಡಿ ಮುಂದಿನ ಕ್ರಮಕ್ಕೆ ಒಳಪಡಿಸ್ಕೊಂಡಾಗ ಪೂರ್ತಿಯಾಗಿ ಇಂಟ್ಯಾಕ್ಟ್ ಹೇಗೆ ಆಭರಣಗಳೆಲ್ಲ ಹೋಗಿದ್ವು ಅದೇ ರೀತಿ ಪೂರ್ತಿಯಾಗಿ ರಿಕವರಿ ಮಾಡಿದ್ವಿ. ಬಸ್ ಡ್ರೈವರ್ ಮಂಜುನಾಥ್, ಕಂಡಕ್ಟರ್ ಕೃಷ್ಣ ಹಾಗೂ ನಕಲಿ ಪೊಲೀಸ್ ನಿತ್ಯಾನಂದನನ್ನ ಪೊಲೀಸರು ಜೈಲಿಗಟ್ಟಿದ್ದಾರೆ. 61,25,600 ರೂಪಾಯಿ ಮೌಲ್ಯದ 806 ಗ್ರಾಂ ಚಿನ್ನಾಭರಣವನ್ನ ರಿಕವರಿ ಮಾಡಿದ್ದಾರೆ. ಅದಕ್ಕೆ ಅನ್ಸುತ್ತೆ ಬಸ್ನಲ್ಲಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತ ಬೋರ್ಡ್ ಹಾಕೋದು. ಏನಾದ್ರೂ ನಿಮ್ಮ ವಸ್ತುಗಳ ಬಗ್ಗೆ ಇರಲಿ ಎಚ್ಚರ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಈ ಪದವನ್ನ ಬಸ್ ಸ್ಟ್ಯಾಂಡ್ ನಲ್ಲಿ ನಿತ್ಯ ಓದಿರ್ತೀರಾ. ಆದ್ರೆ ಈ 4 ಜನ ಪ್ರಯಾಣಿಕರು ತಮ್ಮ ಬಳಿ ಇದ್ದ ಚಿನ್ನದ ಗಂಟನ್ನ ಬಸ್ ಕಂಡಕ್ಟರ್ ಕೈಗೆ ಕೊಟ್ಟಿದ್ದಾರೆ. ಆದ್ರೆ ಕಂಡಕ್ಟರ್ ಕಳ್ಳ ಪೊಲೀಸ್ ಆಟ ಆಡಿ ಲಕ್ಷಾಂತರ ಮೌಲ್ಯದ ಚಿನ್ನವನ್ನೇ ದೋಚಿದ್ದಾರೆ. ಖತರ್ನಾಕ್ ಕಂಡಕ್ಟರ್ ಕಳ್ಳನ ಸ್ಟೋರಿಯನ್ನ ತೋರಿಸ್ತೀವಿ. ಟೇಕ್ ಎ ಲುಕ್. ಫಳಫಳ ಹೊಳಿತಿರೋ ಚಿನ್ನದ ನೆಕ್ಲೆಸ್ಸು, ಕಣ್ಣು ಕುಕ್ಕುತ್ತಿರೋ ಮಾಂಗಲ್ಯ ಸರಗಳ ಸಾಲು, ಇದೆಲ್ಲ ಯಾವುದೋ ಜ್ಯುವೆಲರಿ ಶಾಪ್ನಲ್ಲಿರೋ ಆಭರಣಗಳಲ್ಲ. ಪೊಲೀಸರ ಕತೆ ಕಟ್ಟಿ ಪ್ರಯಾಣಿಕರ ಬಳಿ ಬಸ್ ಕಂಡಕ್ಟರ್ ಹಾಗೂ ಡ್ರೈವರ್ ದೊಚ್ಚಿದ್ದ ಚಿನ್ನಾಭರಣಗಳು. ಬಸ್ನಲ್ಲಿ ಪ್ರಯಾಣಿಸುವವರೇ ಹುಷಾರ್, ಎಂಟ್ರಿ ಕೊಡುತ್ತೆ ಖತರ್ನಾಕ್ ಗ್ಯಾಂಗ್. ಈತ ಕೃಷ್ಣಪ್ಪ ಲಕ್ಕಪ್ಪ ಲಮಾಣಿ, ದುರ್ಗಾಂಬ ಬಸ್ನ ಕಂಡಕ್ಟರ್. ಇವನು ಮಂಜುನಾಥ್, ಅದೇ ಬಸ್ನ ಡ್ರೈವರ್. ಎಲ್ಲವೂ ಚೆನ್ನಾಗಿ ಇದ್ದಿದ್ರೆ ಇಷ್ಟೊತ್ತಿಗೆ ನೈಟ್ ಡ್ಯೂಟಿ ಮುಗಿಸಿ ಬಿಸಿ ಬಿಸಿ ಟೀ ಕುಡಿತಾ ಇರ್ತಿದ್ರು. ಆದ್ರೆ ಮಾಡಬಾರದ ಕೆಲಸ ಮಾಡಲು ಹೋಗಿ ಈಗ ಜೈಲಿನಲ್ಲೇ ಕಾಲ ಕಳೀತಿದ್ದಾರೆ. ಮಾರ್ಚ್ 16ರ ರಾತ್ರಿ ಶಿವಮೊಗ್ಗದಿಂದ ವಿಜಯಪುರಕ್ಕೆ ದುರ್ಗಾಂಬ ಬಸ್ ಹೊರಟಿತ್ತು. ಅದೇ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ 4 ಅಕ್ಕಸಾಲಿಗರು ಅಂಗಡಿಗಳಿಗೆ ನೀಡಲು ತಮ್ಮ ಜೊತೆ ಚಿನ್ನಾಭರಣವನ್ನ ಇಟ್ಕೊಂಡಿದ್ರು. ಆದ್ರೆ ಕಳ್ಳರ ಭಯಕ್ಕೆ ಬಸ್ ಕಂಡಕ್ಟರ್ ಕೃಷ್ಣ ಕೈಗೆ ಚಿನ್ನವನ್ನ ಕೊಟ್ಟಿದ್ರು. ರಾತ್ರಿ 12:30 ಸುಮಾರಿಗೆ ಹರಪನಹಳ್ಳಿಯ ತೆಲಿಗಿಯ ಹತ್ತಿರ ಇಬ್ಬರು ಬಸ್ ಅಡ್ಡ ಹಾಕಿದ್ದಾರೆ. ದಾವಣಗೆರೆ ಕ್ರೈಮ್ ಬ್ರಾಂಚ್ ಪೊಲೀಸ್ ಅಂತ ಬಸ್ ಹತ್ತಿದ್ದಾರೆ. ಅಕ್ರಮ ಚಿನ್ನ ಸಾಗಿಸ್ತಿದ್ದೀರಾ, ಅದಕ್ಕೆ ದಾಖಲೆ ಕೊಡಿ ಅಂತ ತಮ್ಮ ಜೊತೆ ಕಂಡಕ್ಟರ್ ಅನ್ನ ಕರೆದುಕೊಂಡು ಹೋಗಿದ್ದಾರೆ. ಕೂಡಲೇ ಅಕ್ಕಸಾಲಿಗರಿಗೆ ಕಾಲ್ ಮಾಡುವ ಕಂಡಕ್ಟರ್ ಕೃಷ್ಣ ನನ್ನನ್ನ ಪೊಲೀಸರು ಜೀಪ್ನಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ದಾನೆ. ಆ ಬಳಿಕ ಫೋನ್ ಸ್ವಿಚ್ ಆಫ್ ಆಗಿದೆ. ಅನುಮಾನ ಬಂದ ಅಕ್ಕಸಾಲಿಗ ಕುಮಾರ್ ಹರಪನಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ಮಾರ್ಚ್ 17ರ ಬೆಳಗ್ಗೆ ದೂರನ್ನ ನೀಡಿದ್ರು. ತನಿಖೆ ಮಾಡಿದಾಗ ಪೊಲೀಸರಿಗೆ ಅಸಲಿ ವಿಚಾರ ಗೊತ್ತಾಗುತ್ತೆ. ಪೊಲೀಸರು ಅಂತ ಕತೆ ಕಟ್ಟಿ ಚಿನ್ನ ದೋಚಿದ್ದು ಬಯಲಾಗುತ್ತೆ. ಇದರೊಳಗೆ ಪೂರ್ತಿಯಾಗಿ 806 ಗ್ರಾಮ್ ಆಭರಣಗಳನ್ನ ಇವರೇ ಲಪ್ಟಾಯಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಡ್ರೈವರು ಮತ್ತು ಕಂಡಕ್ಟರ್ ಅವರು ಈ ಒಂದು ಕಟ್ಟುಕತೆಯನ್ನು ಸೃಷ್ಟಿಸಿ ಇವರಿಗೆ ಅದಕ್ಕೆ ಸಂಬಂಧಪಟ್ಟ ಮಾಲೀಕರಿಗೆ ಯಾರು ಇರ್ತಾರೆ ಅವ್ರಿಗೆ ಇದನ್ನು ಹೇಳಿ ಮಾತಾಡಿಸುವಂಥ ಒಂದು ಕೆಲಸ ಮಾಡಿರ್ತಾರೆ. ಸೊ ಇದ್ರ ಹಿನ್ನೆಲೆಯಲ್ಲಿ ನಂತರ ನಾವು ಹೆಚ್ಚಿನ ತನಿಖೆಯನ್ನು ಒಳಪಡಿಸಿದ ನಂತರ ನಾವು ದಸ್ತಗಿರಿ ಮಾಡಿ ಮುಂದಿನ ಕ್ರಮಕ್ಕೆ ಒಳಪಡಿಸ್ಕೊಂಡಾಗ ಪೂರ್ತಿಯಾಗಿ ಇಂಟ್ಯಾಕ್ಟ್ ಹೇಗೆ ಆಭರಣಗಳೆಲ್ಲ ಹೋಗಿದ್ವು ಅದೇ ರೀತಿ ಪೂರ್ತಿಯಾಗಿ ರಿಕವರಿ ಮಾಡಿದ್ವಿ. ಬಸ್ ಡ್ರೈವರ್ ಮಂಜುನಾಥ್, ಕಂಡಕ್ಟರ್ ಕೃಷ್ಣ ಹಾಗೂ ನಕಲಿ ಪೊಲೀಸ್ ನಿತ್ಯಾನಂದನನ್ನ ಪೊಲೀಸರು ಜೈಲಿಗಟ್ಟಿದ್ದಾರೆ. 61,25,600 ರೂಪಾಯಿ ಮೌಲ್ಯದ 806 ಗ್ರಾಂ ಚಿನ್ನಾಭರಣವನ್ನ ರಿಕವರಿ ಮಾಡಿದ್ದಾರೆ. ಅದಕ್ಕೆ ಅನ್ಸುತ್ತೆ ಬಸ್ನಲ್ಲಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತ ಬೋರ್ಡ್ ಹಾಕೋದು. ಏನಾದ್ರೂ ನಿಮ್ಮ